ಮಾಡಪ್ಪ ನಾವು ಕೆಳಗೆ ಕುಂತಿದ್ದೇವೆ ಅವರೇ ಸಾಕ್ಷಿ ಇದ್ರೆ ಇಲ್ಲ ಹೇಳಿ. ಅಲ್ಲ ಗುರುಗಳು ಇರ್ಲಿಕ್ಕೆ ಹೇಳಕ್ ಗೊತ್ತರೆ ಕೇಳುವಾಗ ಗೊತ್ತರೆ ಹೇಳಕ್ ಗುರುಗಳು ಕೇಳಕ್ ಗೊತ್ತು. ಈಗ ನಾಳೆ ಅವ್ರು ಮಾಡ್ತಾರ ಅವ್ರ ಮ್ಯಾಲ ಇರ್ತಾರ ಅದ್ರಾಗ ಏನು. ಇದಕ್ಕೆ ಕಾಳಿದಾಸ ಮತ್ತು ಭೋಜರಾಜ ಬಹಳ ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ ವಿದ್ವಾಂಸರು. ಅವರು ಎಂಥ ವಿದ್ವಾಂಸರಿಗೂ ಒಂದ್ಸಲ ಅಹಂ ಬರ್ತದೆ, ಅಹಂ ಬರ್ತದೆ. ಅದಕ್ಕೆ ಬಸವಣ್ಣನವ್ರು ಏನ್ ಮಾಡಿದ್ರು 12ನೇ ಶತಮಾನದಾಗ ವಿದ್ವಾಂಸರ ಸಂಖ್ಯೆ ಹೆಚ್ಚು ಮಾಡಿಲ್ಲ, ಅನುಭಾವಿಗಳ ಸಂಖ್ಯೆ ಹೆಚ್ಚು ಮಾಡಿದ್ರು ಅನ್ನೋದು ನೆನಪಿಸ್ತಾರೆ. ಬಸವ ಕಲ್ಯಾಣದಾಗ ಇರೋರೆಲ್ಲ 770 ಪಂಡಿತರಲ್ಲ, ಅವರೆಲ್ಲ ಅನುಭಾವಿಗಳು. ಅನುಭಾವಿಗಳು ಬೇರೆ, ಪಂಡಿತ್ ಬೇರೆ. ತಿಳಿತಿಲ್ರಿ? ಪಂಡಿತ್ ಅಂದ್ರೆ ಓದಿ 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 ಪಟ 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 ಹೇಳೋದು ಅಷ್ಟೇ. ಅವನ ಆಚಾರ ಇರಂಗಿಲ್ಲ, ನಡೆ ಇರಂಗಿಲ್ಲ, ನುಡಿ ಇರ್ತದ, ನುಡಿ ಇರ್ತದ, ನುಡಿ ಇರ್ತದ. ನಾವು ಮಠದಾಗ ಮಾತಾಡ್ಕೊತ ಕುಂತಿದ್ದೆವು, ಯಾವುದೋ ವಿಷಯಕ್ಕೆ ಬಂತು, ಇವರು ಒಂದು ಕತೆ ಹೇಳೋದು ನಾವು. ಏನಂತಂದ್ರೆ ಒಂದು ಕತೆ ಹೇಳಿದ್ರು. ಏನ್ ಹೇಳಿದ್ರು ಅಂದ್ರ, ಒಬ್ರು ಹಿಂಗೆ ಪುರಾಣ ಹೇಳ್ತಿದ್ರಂತ. ಮನೆಗೆಲ್ಲ ಅವತ್ತ ಪುರಾಣ ಹೇಳುವಾಗ ಅವ ಬಹಳ ಸ್ವಾರಸ್ಯವಾಗಿ ಹೇಳ್ತಿದ್ದ. ಅವತ್ತು ಅವನ ಹೆಂಡತಿನೂ ಕೇಳಕ್ ಬಂದರು. ಯಾರ ಹೆಂಡತಿ? ಪುರಾಣಿಕ ಹೆಂಡತಿ. ಅವ ಚಂದ ಹೇಳ್ದ. ಹೇಳ್ತಾ ಹೇಳ್ತಾ ಒಂದು ವಿಷಯ ಬಂತು. ಶ್ರಾವಣ ಮಾಸದಾಗ ಬದನೆಕಾಯಿ ಯಾರು ತಿಂತ್ರಿ ಅವ್ರಿಗೆ ನರಕಕ್ಕೆ ಹೋಗಿ ಅಲ್ಲಿ ಕಾಯಿದ ಕಂಬಕ್ಕೆ ಕಟ್ಟಿ ಹೊಡಿತಾರ ಅಂತ ಹೇಳ್ದ. ಅದನ್ನು ಚಂದ ಬಿಂಬಿಸಂಗೆ ಹೇಳ್ದ. ಅವತ್ತ ಅವರು ಮನ್ಯಾಗ ಬದನೆಕಾಯಿ ಪಲ್ಯ ಮಾಡಂತೀವಿ, ಒಂದು 2-3 ಕಿಲೋ ತಂದು ಇಟ್ಟಿದ್ದ. ಆಕಿ ಮನೆಗೆ ಹೋದ ಕೂಡಲೇ ಅಷ್ಟು ಬದನೆಕಾಯಿ ತಿಪ್ಪಾಗ ಹಾಕಿದ್ರು. ಇವಾಗ ಮನೆಗೆ ಹೋದ, ಊಟಕ್ಕೆ ಕುಂತ, ಊಟ ಮಾಡತ್ತ ಬದನೆಕಾಯಿ ಪಲ್ಯ ಇಲ್ಲದ ಹಚ್ಚು ಅಂದ. ನೀವೇ ಏನ್ ಹೇಳಿದ್ರಿ ಪ್ರವಚನದಾಗ? ನಿಮ್ ಪ್ರಭಾವದಿಂದ ಬದನೆಕಾಯಿ ಎಲ್ಲ ತಿಪ್ಪೆಗೆ ಹಾಕಿನ ನಾನು. ಎಲೆ ಹುಚ್ಚಿ, ನೀವು ಹುಚ್ಚಿದ್ದೆ. ಅದಲ್ಲದು, ಅದು ಬದನೆಕಾಯಿ ಅದು ಹೇಳಕ್ಕಾಯ್ತು. ಆಗಿನ ಕಾಲದಾಗ ಅದೆಲ್ಲ ಕಬ್ಬಿನ ಕವಡ್ದು ಅದೆಲ್ಲ ತಣ್ಣಗಾಗ್ಯದ. ಮಾಡಿ ಬದನೆಕಾಯಿ ಪಲ್ಯ ಮಾಡಂದು. ಹಂಗಿದು ವಿದ್ವಾಂಸ. ನಾ ಯಾಕೆ ಹೇಳ್ತೀನಿ ಅಂದ್ರ, ಪಂಡಿತರು ಏನಿರ್ತಾರಲ್ಲ, ಪಂಡಿತರು ವಿಷಯನ್ನ ಪಟ 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 ಹೇಳ್ತಾರ, ಆದ್ರೆ ಆಚರಣೆ ಇರಲ್ಲ. ಶರಣರಲ್ಲಿ ಏನ್ ಮಾಡ್ತೀವಿ ನಾವು, ಅಲ್ಲಿ ಆಚಾರನೂ ಅದ, ವಿಚಾರನೂ ಅದ, ನಡೆನೂ ಅದ, ನುಡಿನೂ ಅದ. ನಡೆ ಮತ್ತು ನುಡಿ ಎರಡೂ ಇರೋರು ಅನುಭಾವಿಗಳು ಅಂತ ಕರೀತಾರ. ಅವರಿಗೆ ಶರಣರು ಅಂತ ಕರೀತಾರೆ. ನಡೆ ಬೇರೆ ನುಡಿ ಬೇರೆ ಇದ್ದವ್ರಿಗೆ ಶರಣರು ಅನ್ನಲ್ಲ, ಅನುಭಾವಿಗಳು ಅನ್ನಲ್ಲ. ನಡೆನೂ ಒಂದೇ, ನುಡಿನೂ ಒಂದೇ. ನಾವು ಓದ್ತೀವಿ ಪುಸ್ತಕ, ಓದಿದ್ರೆ ಒಂದು ಸ್ವಲ್ಪ ನಮ್ಮ ಜೀವನದಾಗ ಸ್ವಲ್ಪ ಆಚರಣೆಯಲ್ಲಿ ತರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ನಾವು ಪ್ರಯತ್ನ ಮಾಡ್ಬೇಕು, ಎಷ್ಟದ ಪ್ರಯತ್ನ ಮಾಡ್ಬೇಕು. ಈ ಮಾರ್ಗದಾಗ ಸಾಕ್ತಾ ಇರಬೇಕು. ಅಂದ್ರೆ ನಾವು ಅನುಭಾವಿಗಳ ಮಾರ್ಗದಾಗ ನಡೆದಿದ್ದೀವಪ್ಪ ಅನ್ನೋಂಥ ಒಂದು ತೃಪ್ತಿ ಇರ್ತದೆ, ನಮ್ಗೆ ಒಂದು ಸಮಾಧಾನ ಇರ್ತದೆ ನಮ್ಗೆ. ಅದಕ್ಕೆ ಅಂಥ ಶರಣರ ಮಾರ್ಗ
ಅನುಭವ ಮಾರ್ಗದ ವಿನಃ ಅದು ಪಾಂಡಿತ್ಯ ಮಾರ್ಗ ಅಲ್ಲ ಅನ್ನೋದು ನಾವು ನೆನ್ಪಿಟ್ಕೋಬೇಕು. ಪಾಂಡಿತ್ಯ ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಾದ್ರೆ ಆ ಪಾಂಡಿತ್ಯ ಅಂದ್ರೆ ಕೆರೆ ಇದ್ದಂಗೆ. ಕೆರೆ ಅನುಭವ ಅಂದ್ರೆ ಅನುಭಾವಿ ಅಂದ್ರೆ ಹೆಂಗಿದ್ದಂಗೆ ಭಾವಿ ಇದ್ದಂಗೆ. ಕೆರೆ ನೀರು ಮಳೆ ಬಿತ್ತಂದ್ರೆ ದಡ ಹೋಗಿ ಕೆರೆ ನಿಂದಿರ್ತು. ಅದು ನೀರು ಮುಗಿತು ಅಂದ್ರೆ ಕೆರೆ ಖಾಲಿ ಆಯ್ತು. ಭಾವಿ ಹಂಗಲ್ಲ. ಭಾವಿಗೆ ಏನು ಬರ್ತದ್ರಿ? ಅದು ಒಳಗಿನ ಝರಿ ಇರ್ತದು. ಒಳಗಿನ ಅದು ನಿರಂತರವಾದದು ಹರ್ಕೋತಿರ್ತು. ಅವನ ಜ್ಞಾನ ಎಲ್ಲ ಹೇಳ್ದಾದ್ರೆ ಅವನ ಜ್ಞಾನ ಖಾಲಿ ಇರ್ತದ. ಅನುಭಾವಿಗಳು ಹೇಳ್ತಾ 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 ಹೋದಂಗ ಇವರ ಅನುಭವ ಜ್ಞಾನ ಹೆಚ್ಚಾಗ್ತದೆ ವಿನಃ ಕಡಿಮೆ ಆಗೋದಿಲ್ಲ. ಇದಕ್ಕೆ ಅನುಭಾವ ಅಂತ, ಅನುಭಾವಿ ಅಂತ. ಅದಕ್ಕೆ ಅನುಭವ ಬೇರೆ, ಅನುಭಾವ ಬೇರೆ. ಅನುಭವ ಅಂದ್ರೇನು? ಈಗ ಇಲ್ಲೊಂದು ಹಳ್ಳ ಬೆಳ್ಳಗದ, ಇದರ ಉಪ್ಪದನೋ ಸಕ್ರಿ ಅದನೋ ಪಟ್ಕ ಅದನೋ ಏನದನೋ ಅಂತ ಗೊತ್ತಾಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ನ್ಯಾಲ್ಗಿ ಮೇಲೆ ಇಟ್ಕೋಬೇಕು. ಅವಾಗ ಅದು ಇದು ಏನ್ ಸಕ್ರಿ ಇದ್ರು ಏನದ ಅನ್ನೋದು ಗೊತ್ತಾಗ್ತದೆ. ಇದಕ್ಕೇನಂತಾರ? ಅನುಭವ ಅಂತ. ಅಂದ್ರೆ ಲೌಕಿಕ ಇಂದ್ರಿಯಗಳಿಗೆ ಗೋಚರವಾಗಿರುವಂಥದ್ದೇನದ ಅದಕ್ಕೇನಂತಾರ? ಅನುಭವ ಅಂತ ಕರೀತಾರೆ. ಲೌಕಿಕ ಇಂದ್ರಿಯಗಳಿಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚ ಇವೇನದಾವಲ್ಲ ಪಂಚೇಂದ್ರಿಯಗಳು, ಪಂಚೇಂದ್ರಿಯಗಳಿಗೆ ನಿಲುಕುವಂತಹ ಜ್ಞಾನಕ್ಕ ಅನುಭವ ಅಂತ. ಅನುಭವ ಅಂದ್ರೆ ಏನು ಅಂದ್ರೆ ಯಾವುದರಿಂದ ನಮ್ಗ ಅತ್ಯಂತ ಆತ್ಮಾನಂದ ಆಗ್ತದೋ, ಯಾವುದರಿಂದ ನಮ್ಗೆ ಶಾಂತಿ ಸಂತೃಪ್ತಿ ಸಿಗ್ತದೋ ಆ ಪರವಸ್ತುವಿನ ಜ್ಞಾನ, ಪಾರಮಾರ್ಥಿಕ ಜ್ಞಾನ ಸಂಪಾದನೆ ಮಾಡಿ ನಾವು ಹೆಂಗ ಶಾಂತಿ ಸಮಾಧಾನದಿಂದ ಬಾಳ್ತೀವಲ್ಲ ಇದಕ್ಕೇನಂತಾರ? ಅನುಭಾವ ಅಂತ ಕರೀತಾರೆ. ಇದು ಲೌಕಿಕ ಇಂದ್ರಿಯಗಳಿಗೆ ಸಿಗುವಂಥದ್ದಲ್ಲ. ಇದು ಲೌಕಿಕ ಇಂದ್ರಿಯಗಳಿಗೆ ಅನುಭವ ಸಿಗುವಂಥದ್ದಲ್ಲ. ಇದು ಅದನ್ನು ಅನುಭವಿಸ್ಬೇಕು ಅಷ್ಟೇ, ಹೇಳಕ್ ಬರಲ್ಲ. ಇದು ಒಂದು ಹಣ್ಣು ಅದ, ಹೆಂಗದ ರುಚಿ ಹೆಂಗದ ತೋರಿಸಂದ್ರೆ ಹೆಂಗ್ ತೋರಿಸ್ತೀರಿ ನೀವು? ತೊಡೆ ತಿಂದು ನೋಡಪ್ಪ ಅನ್ಬೇಕಾಯ್ತು ಅಷ್ಟೇ. ಹಂಗ ಅನುಭವ ಅಂದ್ರೆ ನಾವು ಅನುಭವಿಸ್ಬೇಕು. ಪರಮಾತ್ಮ ಅನ್ನೋದು, ದೇವರನ್ನೋದು ಸಿಗದಲ್ಲ, ನೋಡ್ಲಿಕ್ಕೆ ಸಿಗದಲ್ಲ, ಕಣ್ಣಿಗೆ ಕಾಣೋದಲ್ಲ. ಅದು ಕಣ್ಣಿಗೆ ಕಾಣೋದು ಬೇರೆ. ಪರಮಾತ್ಮನ ಕರುಣೆಯಿಂದ ಯಾರೋ ಬಂದು ನಿಮ್ಗೆ ಸಹಾಯ ಮಾಡ್ತಾರ, ಅವ್ರು ಪರಮಾತ್ಮನಂತೆ ಕಾಣ್ತಾರ, ಅದು ಬೇರೆ. ಆದ್ರೆ ನಿಜವಾದ ಪರಮಾತ್ಮನ ಅನುಭವ ನಾವು ಹೃದಯದಿಂದ ಅನುಭವಿಸ್ಲಿಕ್ಕೆ ಬರ್ತದೆ ವಿನಃ ಕಣ್ಣಿನಿಂದ ನೋಡ್ಲಕ್ಕಾಗ್ಲಿ ಕಿವಿಯಿಂದ ಕೇಳಕ್ಕಾಗ್ಲಿ ಎಂದು ಬರಲ್ಲ. ಸುಮ್ಮ ಅವೆಲ್ಲ ಇದು ಇತ್ತು. ಈ ಕೆಲವರು ಕುಣಿತಿರ್ತಾರೆ, ದೇವರು ಪಾಪ ಹಗಲು ರಾತ್ರಿ ಧ್ಯಾನ ಮಾಡ್ತಾರೆ, ದಿನ 3 ತಾಸು ಮಾಡ್ತಾರೆ. ಇವ್ರಿಗೆ ದೀಕ್ಷೆ ಆಗಿದ್ ಹಿಡಿದು ಮಾಡ್ತಾರೆ, ಮುಂಜಾನೆ ಸಾಯಂಕಾಲ. ಇಷ್ಟು ಧ್ಯಾನ ಮಾಡಿದ್ರು ನಿಮ್ ಎಂದ ಮುಂದ್ ಬಂದು ನಿಂತಾನೇನ್ರಿ? ಇಲ್ಲ, ಎಂದು ಮುಂದೆ ಬಂದು ನಿಂತು ನೀವು ಮುಂದೆ ಕುಂತ್ರೆ ಹಿಂಗಾಯ್ತು ನೋಡಿ ಪ್ರವಚನ. ಎಂದೂ ಮುಂದೆ ಬಂದು ನಿಂತಿಲ್ಲ. ಅವ್ರೇನು ಧ್ಯಾನ ಮಾಡಲ್ರು, ತಪಸ್ಸು ಮಾಡಲ್ರು, ಜಪ ಮಾಡಲ್ರು. ಹಾ 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 ಅಂತ ಹಿಂಗ್ ಕೂದಲು ಹಿಂಗ್ ಇವ್ರು ಪಾಪ ಮಳ್ಳು ದೇವ್ರು ಬಂದ ತಾಯಿ. ಹಾ ಗುರುಗಳ ಮಳ್ಳಂದಂತ ಮುಗ್ದಂದಕ್ಕಂತ ಮುಗ್ಧ
ಅಂತ ಯಾರಿಗೆ ಅನ್ಬೇಕು ಅಂದ್ರ ಅಕ್ಷರ ಜ್ಞಾನ ಇಲ್ಲ, ಓದ್ಲಾಕ್ ಬರಲ್ಲ, ಬರ್ಲಾಕ್ ಬರಲ್ಲ, ಎಂದೂ ಪ್ರವಚನ ಕೇಳಿಲ್ಲ, ಯಾರಿಗೂ ಸತ್ಸಂಗದಲ್ಲಿ ಇಲ್ಲ, ಅವರಿಗೆ ಮುಗ್ಧ ಅಂತ. ಇವರೆಲ್ಲ ಜ್ಞಾನವಂತರ. ಇವ್ರು ಇದ್ದನ್ನು ಮಾತಾಡಿ ತಾಯಿ ನಮೋ ತಾಯಿ ಸುಖ ಹಾಕದೆ ಹಾಕ್ತಾರ, ಮಾಡದೆ ಮಾಡ್ತಾರ. ಇದು ಅಲ್ಲ. ಅದಕ್ಕ ನಾವೇನ್ ಮಾಡ್ಬೇಕು, ಇದಕ್ಕೇನಂತಾರ, ಅದು ಅನುಭಾವ ಅಂತ ತಿಳಿತಿಲ್ಲ. ಇನ್ನೊಂದು ಶಬ್ದದ ಅನುಭೂತಿ ಅಂತ ಒಂದು ಶಬ್ದದ. ಅನುಭೂತಿ ಅಂದ್ರೆ ಏನು? ನಾವು ಅನುಭಾವದಿಂದ ಏನು ಅನುಭವಿಸ್ತೀವಲ್ಲ, ಅದನ್ನ ಏನ್ ನಮಗೆ ಒಂದು ಸುಖ ಸಿಗ್ತದ, ಅದರಿಂದ ನಮ್ಗೆ ಏನೋ ಒಂದು ಆನಂದ ಸಿಗ್ತದ. ಆ ಆನಂದ ಕ್ಷಣಿಕ ಇರಲ್ಲದು, ಕ್ಷಣಿಕಿರಲ್ಲ. ಈಗ ನೀವು ಏನೋ ಚಂದ ಇವತ್ತು ಜಾಮೂನೋ ಹೋಳಿಗೆನೋ ಮಾಡಿ ಉಂಟಿದ್ವಿ, ಉಂಡಾಗ ಅಷ್ಟು ಸುಖ ಇತ್ತು. ಮತ್ತು ನಾವು ಹೋದ ಪಂಚಮಿ ಹೋಳಿಗೆ ಉಂಡಿನಂತ ಇವತ್ತು ನೆನೆಸ್ಕೊಂಡ್ರೆ ಆನಂದ ಆಯ್ತದ? ಆಗಲ್ಲ, ಆಗಲ್ಲ. ಅದು ಕ್ಷಣಿಕಷ್ಟೇ. ಇವ್ರೇನೋ ಒಂದು ಕತ್ತಿ ಹೇಳಿದ್ರಿ, ಭೋಜರಾಜನ್ ಕಾಳಿದಾಸನ್ ಕತ್ತಿ ಹೇಳಿದ್ರು. ನೀವು ಮನೆಗೆ ಹೋಗಿ ನೆನೆಸ್ಕೊತೀರಷ್ಟೆ, ನೆನೆಸಿದಾಗಷ್ಟು ಸುಖ ಸಿಕ್ತು, ಸ್ವಲ್ಪ ಆನಂದ ಅನಿಸ್ತು. ಆದ್ರೆ ಇದು ಒಂದು ಸ್ವಲ್ಪ ದಿವಸ ಅಷ್ಟೇ. ಆದ್ರೆ ಯಾವಾಗಲೂ ಸದಾ ಆನಂದವಾಗಿ, ಸದಾ ಶಾಂತಿಯಿಂದ ಉಳ್ಳವರ, ಸದಾ ಸಮಾಧಾನ ಸಂತೃಪ್ತಿ ಉಳ್ಳವರ ಆಗ್ಬೇಕಾದ್ರೆ ಅದು ಯಾವುದರಿಂದ ಅಂದ್ರೆ ಅನುಭಾವಿಗಳಾದ್ರೆ ಅದು ಆನಂದಕ್ಕ ಸದಾ ಆನಂದ ಯಾರಿಗಿರ್ತದೋ, ಸದಾ ಶಾಂತಿ ಸಂತೃಪ್ತಿಯಿಂದ ಯಾರು ಬದುಕಿರ್ತಾರೋ, ಸದಾ ಸಮಾಧಾನ ಸಂತೃಪ್ತಿಯಿಂದ ಯಾರು ಇರ್ತಾರೋ ಅವ್ರಿಗೆ ಏನಂತಾರಂದ್ರೆ ಅದು ಆ ಸಂತೃಪ್ತಿ ಸಮಾಧಾನ ಅನುಭವಿಸೋದಕ್ಕ ಅನುಭೂತಿ ಅಂತ ಕರೀತಾರೆ. ಅನುಭವ, ಅನುಭಾವ ಮತ್ತ ಅನುಭೂತಿ. ಇದು ಸ್ಪಷ್ಟ ಇತ್ತಂದ್ರ ಅಧ್ಯಾತ್ಮ ತಿಳಿತದ ಅಂತ ಹೇಳ್ತಾರೆ ಬಂದವರೆಲ್ಲ. ಅಂದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಗೆ ಅನುಭವ ಅಂತೂ ಸಾಕಷ್ಟಿದೆ. ಲೌಕಿಕ ಎಲ್ಲ ಅನುಭವ, ಮನೆಗಿನ ಹೊರಗಿನ ನೆಂಟರು ನೆಲ್ಲರು ಬಂಧು ಬಳಗ ಏನದ ಎಲ್ಲ ಅನುಭವ ಸಾಕಷ್ಟಿದೆ. ಆದ್ರೆ ನಮ್ಮಲ್ಲಿ ಏನು ಕೊರತೆ ಅಂದ್ರೆ ಅನುಭವದ ಕೊರತೆ ಇದೆ. ಈ ಪ್ರವಚನ, ಈ ಸತ್ಸಂಗ ಅವ್ರಿಗೆ ಹೇಳೋದು, ನಾವು ಹೇಳೋದು, ಮತ್ತು ಹೊರಗಿನವರಿಗೆಲ್ಲ ಕರ್ಸಿ ಹೇಳಿಸೋದು. ಯಾಕೆ ಅಂದ್ರೆ ನಿಮ್ಮೇಲೆಲ್ಲ ಅನುಭವ ಜ್ಞಾನ ಸ್ವಲ್ಪ ಹೆಚ್ಚು ಆಗಲಿ ಅಂತ ಇದು ಸತತ ಪ್ರಯತ್ನ ನಡೀತು. ಅದಕ್ಕೆ ಮತ್ತೆ ನೋಡ್ರಿ ಎಂಥವ್ರು ಆಗಿನ ಕಾಲದಾಗ ನುಲಿ ಚಂದಯ್ಯ, ಕಿನ್ನರಿ ಬ್ರಹ್ಮಯ್ಯ ಎಷ್ಟು ಆನಂದವಾಗಿರ್ತಿರು. ಏನ್ ಸಂಸಾರದ ಸ್ವಲ್ಪ ಹೆಚ್ಚಾಗ್ಲಿ ಕಡಿಮೆ ಆಗಲಿ, ಸ್ವಲ್ಪ ಏನೋ ಆಗಲಿ, ಏನಾದ್ರೂ ಆನಂದವಾಗಿರ್ತಿರು. ಎಲ್ಲ ಶರಣರಿಗೆ ಸತಿಪತಿಗಳು ಚಲೋ ಸಿಕ್ಕಿರು. ಅವ್ರ ಹೆಂಗೋ ಇವ್ರ ಹಂಗೆ ಇದ್ರು. ಒಬ್ಬ ಶರಣ, ಅವನ ಹೆಸರು ಘಟಿವಾಳ ಅಂತ ಶರಣ. ಅವನಿಗೆ ಹೆಂಡತಿ ವಿರುದ್ಧ ದಿಕ್ಕಿನಕ್ಕೆ ಸಿಕ್ಕು. ಅವ ಇವತ್ತು ರೊಟ್ಟಿ ಮಾಡಿದ್ರೆ ರೊಟ್ಟಿ ಯಾಕೆ ಮಾಡಲಿ, ನಾ ಚಪಾತಿ ಮಾಡ್ತಾ ಅನ್ಬೇಕು. ಅವ ಏನು ಅಂತಂದ್ರೆ ವಿರುದ್ಧ ನಡೀತಿರ್ಬೇಕು. ಅಷ್ಟೇ ಅಲ್ಲ, ಅವನಿಗೆ ಅಕ್ಕಿ ಆಚಾರನೂ ನಡೆನುಡಿನೂ ಚಲೋ ಇದ್ದಿಲ್ಲ. ಹಿಂಗಾಗಿ ಒಂದ್ ದಿವಸ ಎಲ್ಲೋ ಹೋಗಿದ್ದ ಗಟ್ಟಿ ಒಳಗೆ ಬಂದು ಏನೋ ಅವನಿಗೆ ಕಂಡು ಬಂತು. ಅವಂದ ಆಯ್ತು ನಿಮ್ಮಿಬ್ರು ಆರಾಮಿಲ್ಲ ಹಾದಿ ಹಿಡದ, ಕಲ್ಯಾಣದ ಹಾದಿ ಹಿಡದವ ಗಟ್ಟಿವಾಯ ಶರಣ. ಅದು ಬರೀತಾರೆ ಅವರಿಬ್ಬರಿಗೂ ಹಿಂಗೇನೋ ಇದು ಮಾಡಿದ್ರೆ ಶಿಕ್ಷೆ ಕೊಟ್ಟಂಗೆ ಬರೀತಾರೆ. ಏನೇ ಇರಲಿ, ಆದ್ರೆ ಅಂದ್ರೆ ಹಂಗಿದ್ರು ಗಟ್ಟಿವಾಳ ಇದು ಹೇಳೋ ಉದ್ದೇಶ ಏನು ಅಂದ್ರೆ ಜೀವನ ಸಂಸಾರದಾಗ ಅಂತ ಘಟನೆಗಳಾದ್ರೂ ಬದುಕಿನಾಗ ಅಶಾಂತಿ ಆಗಬಾರ್ದು ಅನ್ಲಿಕ್ಕೆ ನಿಮ್ಗೆ ಇದು ಉದಾಹರಣೆ ಹೇಳ್ತಾ ಇದೆ. ಬದುಕಿನಾಗ ಅಶಾಂತಿ ಆಗಬಾರ್ದು.
ಬದುಕಿನಾಗ ಅಸಮಾಧಾನ ಆಗ್ಬಾರ್ದು. ಶಾಂತಿ ಸಮಾಧಾನದಿಂದ ನಮ್ಮ ಬದುಕು ಸಾಗಲಿ. ಅಂತ ಶಾಂತಿ ಸಮಾಧಾನ ಬದುಕು ನಮ್ದು ಆಗ್ಬೇಕಾದ್ರೆ ನಾವೇನ್ ಮಾಡಬೇಕು? ಈ ಪಂಡಿತ ಮಾರ್ಗಕ್ಕೆ ಹೋಗ್ಲಾರ್ದೇ ಪಂಡಿತ್ ಓದ್ಬೇಕು. ಓದ್ಲಿಕ್ಕೆ ಬೇಡಲ್ಲ. ಇವತ್ತ ನಮ್ಮ ವೀರಣ್ಣ ಕುಂಬಾರ ಅವ್ರ ವಚನ ಓದ್ತದೆ. ನಿಮ್ಗೂ ಹಂಗೆ ಓದ್ಲಾಗ ಬರ್ತದೆ. ನಾನು ಹೇಳಿದ್ದು ಯಾರು ಪಾಲಿಸ್ತಾ ಇಲ್ಲ. ನಾವು ಸಾವಿರಾರು ವಚನ ಪುಸ್ತಕ ಮಾಡಿ ಕಡಿಮೆ ಬೆಲೆದಾಗ ಎಲ್ಲರಿಗೂ ಆ ವಚನ ಪಠಣ ಆಗದಾಗ ಉಚಿತ ಕೊಟ್ಟಿವಿ. ನೀವು ದಿನ ಒಂದು 5-10 ವಚನ ಓದ್ರಿ ಅಂತ ನಮ್ ಗಂಟ್ಲೆ ಒಣಗಿ ಹೋಗ್ಯದ ಹೇಳಿ ಹೇಳಿ. ನೀವು ಓದ್ತಾ ಇದ್ರ ಎಲ್ಲರೂ ಹೇಳ್ತಾ ಇಲ್ಲ, ಕೆಲವರು ಓದ್ಲಂತಿರ್ಬೇಕು. ಎಲ್ಲರೂ ಓದ್ರ ಇಲ್ಲಿ ವಚನ ಪಠಣ ಮಾಡಕ್ ನಿರರ್ಗಳವಾಗಿ ತಂತಾನೆ ಬರ್ತದ ಅನ್ನೋ ಮಾತು ಹೇಳ್ಬೇಕೀಗ. ಯಾಕಂದ್ರೆ ದಿನ ಓದಿ 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 ರೂಢಿ ಆಯ್ತದ. ರೂಢಿ ಆಗಲೇ ಸರಳವಾಗಿ ಬರ್ತದ. ಅದಕ್ಕೆ ಸರಳವಾಗಿ ಬರ್ತದ. ಅದಕ್ಕೆ ನಾವು ಇರಬೇಕು, ಓದಬೇಕು. ಓದಿದ್ದನ್ನ ಬದುಕಿನಲ್ಲಿ ಅಳವಡಿಸ್ಕೋಬೇಕು. ಬರೀ ಓದ್ಲಿಕ್ಕಷ್ಟೇ ಸೀಮಿತ ಇತ್ತಂದ್ರೆ ಅದು ಅನುಭವ ಮಾರ್ಗ ಅಲ್ಲ. ಹೇಳೋದಷ್ಟೇ ನನ್ನ ಕೆಲಸ. ನಾವು ಒಂದು ಭಾಷಣ ಕೇಳಿದೆವು. ಒಂದು ಸಮ್ಮೇಳನ ಇತ್ತು. ಭಾಳ ಚಂದ ಮಾತಾಡಿದ್ರು. ಬಸವಣ್ಣನ ಬಗ್ಗೆ ಹಿಂಗೆ ಮಾತಾಡಿದ್ರು, ಅದ್ಭುತ ಮಾತಾಡಿದ್ರು. ಇದಕ್ಕೆ ಕರೆಸ್ಬೇಕಂತೇಳಿ ಅವ್ರ ಫೋನ್ ನಂಬರ್ ತಗೊಂಡು ನಾವು ಕರೆಸಿದೆವು. ಕರೆಸಿ ಮಠದಾಗ ಈ ಮ್ಯಾಲೆ ಭಕ್ತಿ ಭವನ ಮಾಡಿದೇವಲ್ಲ, ಕೆಳಗೆ ಹುಡುಗರು ಊಟ ಮಾಡ್ತಾರ, ಅದ್ರ ಮ್ಯಾಲೆಲ್ಲ ರೂಮ್ ಅಟ್ಯಾಚ್ ರೂಮ್ ಮಾಡಿದ್ವಿ. ಎಲ್ಲರೂ ಬದಲ ಸಂಖ್ಯೆ ಹೆಚ್ಚಾಗ್ಯದ ಅಂತ ಅಲ್ಲಿ ಕೊಟ್ಟಿವಿ. ಅವನಲ್ಲಿ ಎಲ್ಲ ಚಟ ಇತ್ತು. ಅಂದ, ಸರ್ ಹಿಂಗ್ರಿ ನಿಮ್ಮ ಪುಸ್ತಕ ಎಷ್ಟು ಚಂದ ಬರೆದಿವಿ, ಆ ನಿಮ್ಮ ಪುಸ್ತಕ ನೋಡಿ ನಿಮ್ಮ ಮಾತು ನೋಡಿ ನಾವು ಕಲಿಸಿದ್ವಿ, ಮತ್ತು ಹಿಂಗೆ ಆಚಾರ ನಿಮ್ದು ಅಂತ ಕೇಳೋಣ. ಯಾಕಂದ್ರೆ ಫುಲ್ಲನೇ ಅದೇನು ಕದ್ದಿಲ್ಲ ಮುಚ್ಚಿಲ್ಲ, ಸೇದೋದು ಮಾಡೋದು ಏನೇನೋ ಎಲ್ಲ ಹುಡುಗರೆಲ್ಲ ಬಂದು ಹೇಳೋದು. ಕೇಳೋದು ಅಪ್ಪರೇ ಬರೆದೇ ಬೇರೆ ಹೇಳೋದೇ ಬೇರೆ, ಅದಕ್ಕೆ ಏನು ಸಂಬಂಧ ಅಂದವ. ವಾ ಅಂದ, ಸಾಕಪ್ಪ ಶರಣಾರ್ಥಿ, ಇನ್ನು ಮುಂದೆ ನಮ್ದು ಸಂಬಂಧ ನಿಮ್ದು ಸಂಬಂಧನೂ ಬೇಡ ಅಂತ ಕಳಿಸ್ಬಿಟ್ಟು ಹೋದು. ಅಂದ್ರೆ ಇದಕ್ಕೆ ಏನಂತಾರ, ಬರೀ ಪುಸ್ತಕ ಜ್ಞಾನ ಅಂತ, ಗಿಳಿಪಾಠ ಅಂತ, ಗಿಳಿಪಾಠ ಅಂತ, ಪುಸ್ತಕ ಜ್ಞಾನ ಅಂತ. ಅದಕ್ಕೆ ಬರೀ ಪುಸ್ತಕ ಜ್ಞಾನ ಇರಬಾರ್ದು. ಮಸ್ತಕದಲ್ಲಿ ಇದ್ದಿದ್ದು, ನಮ್ಮ ಪುಸ್ತಕದಲ್ಲಿ ಇದ್ದಿದ್ದು ಮಸ್ತಕದಾಗ ಬಂದು ನಮ್ಮ ಆಚರಣೆಯಲ್ಲಿ ಬಂದ್ರೆ ಅದು ಸಾರ್ಥಕ ಜ್ಞಾನ ಆಯ್ತದ, ಅದು ಅನುಭವ ಜ್ಞಾನ ಆಯ್ತದ ಅನ್ನೋದನ್ನು ಹೇಳಿ ಸಮಯ ಆಗ್ಯದ. ಇವತ್ತ ನಾಳೆ ಗುರುಗಳು ಎಲ್ಲೆಲ್ಲೋ ಕಾರ್ಯಕ್ರಮ ಅವರು ಇರಲ್ಲ. ಅದಕ್ಕೆ ಇವತ್ತು ಕೆಲವರಿಗೆಲ್ಲ ಆಶೀರ್ವಾದ ಮಾಡೋದದ. ಮುಕ್ತಾಯ ಸಮಾರಂಭ ನಾಡ್ದದ 2 ತಾರೀಕು ಅಲ್ಲ. ನಾಳೆ ಲಿಂಗ ಪೂಜೆಗೆ ಬರೋರು